ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕದಂಬಂನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಟೀ ಲೋಟದಲ್ಲಿ 2 ಲೋಟ ಅಕ್ಕಿ, 1 ಲೋಟ ಮಸೂರ್ ದಾಲ್ನ ತಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಕುಕ್ಕರ್ಗೆ ನಾನು 6 ಲೋಟ ನೀರನ್ನ ಸೇರಿಸ್ಕೊಂಡು ತೊಳೆದು ನೆನೆಸಿಟ್ಟಂಥ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ ಮಸೂರ್ ದಾಲ್ನ. ಮಾಮೂಲಿ ತೊಗರಿಬೇಳೆನೂ ಬಳಸ್ಕೋಬೋದು. ತೊಗರಿಬೇಳೆ, ಮಸೂರ್ ದಾಲು ಹಾಗೆಯೇ ಅಕ್ಕಿನ ಹಾಕೋತಿದ್ದೀನಿ. ಅಕ್ಕಿ ಬಂದು ಡಿಪೋ ಅಕ್ಕಿನೇ ಬಳಸ್ಕೊಳ್ತಿದ್ದೀನಿ, ರೇಷನ್ ಅಕ್ಕಿನ. ಅದ್ರ ಜೊತೆಗೆ 1-2 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಸೋಟಲ್ಲಿ 1 ಸೋಟಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಿಲು ಕೂಗಿಸ್ಕೊಳ್ತೀನಿ. ಆನಂತರ ಇನ್ನೊಂದು ಫ್ರೈ ಪ್ಯಾನಲ್ಲಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪೌಡರ್ನ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನೇ ಬಳಸ್ಕೋಬೋದು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮಸೂರ್ ದಾಲ್ನ ತೊಗೊಂಡಿದ್ದೀನಿ. ತೊಗರಿಬೇಳೆನೇ ಇದಕ್ಕೂ ತಗೋಬೋದು. ಹಾಗೆ ಮಾಮೂಲಿ ತೊಗರಿಬೇಳೆನೂ ಬಳಸ್ಕೊಂಡಿದ್ದೀನಿ. ಹಾಗೆ ಟೀ ಸ್ಪೂನಲ್ಲಿ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ. ಆನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. 1-3 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹುರ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಧನಿಯಾ ಕಾಳನ್ನ ಹಾಕೋಬೇಕಿತ್ತು, ಕಾಳು ಇರಲಿಲ್ಲ. ಹಾಗಾಗಿ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. 4 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೋದು. ಇಷ್ಟು ಹಾಕ್ಕೊಂಡು ಹುರ್ಕೊಂಡ ನಂತರ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೀನಿ ತಣ್ಣಗಾದ ನಂತರ. ಮತ್ತು ಒಂದು ಬಾಣಲಿನಲ್ಲಿ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, 1/2 ಟೀ ಸ್ಪೂನಷ್ಟು ಸಾಸಿವೆ, 1/2 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಎಲ್ಲ ತರಕಾರಿಗಳನ್ನೂ ಹಾಕೋಬೋದು. ನಾನಿಲ್ಲಿ ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಇಷ್ಟನ್ನು ಬದನೆಕಾಯಿನ ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಂಡೆಕಾಯಿ ಎಲ್ಲನೂ ಹಾಕ್ಕೋಬೋದು. ಕುಂಬಳಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಥರದ್ದೂ ತರಕಾರಿಗಳನ್ನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ರುಚಿಕರವಾಗಿರುತ್ತೆ. ಕುಂಬಳಕಾಯಿ, ಬದನೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾರೆಟು, ಹುಳ್ಳಿಕಾಯಿ ಮಾತ್ರ ಬಳಸ್ಕೊಂಡಿದ್ದೀನಿ. ಮೂಲಂಗಿ, ಹಾಗೆಯೇ ಯಾವ ಥರ ಚಪ್ಪರದ ಅವರೆಕಾಯಿ, ಹಾಗೆಯೇ ಇನ್ಯಾವ ಥರ ತರಕಾರಿಗಳು ಸಿಗುತ್ತೋ ಬೆಂಡೆಕಾಯಿ ಎಲ್ಲನೂ ಬಳಸ್ಕೋಬೋದು. ಇದು ಸ್ವಲ್ಪ ಹುರಿದ ನಂತರ 1 ಚಿಕ್ಕ ಬೌಲಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಒಂದು ಸ್ವಲ್ಪ ಹೊತ್ತು ನೀರನ್ನ ಹಾಕಿ ಬೇಯಿಸ್ಕೋಬೋದು. ನಾನು ಒಗ್ಗರಣೆನಲ್ಲೇ ಬೇಯಿಸ್ಕೊಂಡು ಆನಂತರ ಇದಕ್ಕೆ ಹುಣಸೆ ಹುಳಿ ಸೇರಿಸ್ತೀನಲ್ಲ, ಹುಣಸೆ ರಸನ, ಆವಾಗ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಇದು ತರಕಾರಿ ಬಂದು ಹೆಚ್ಚಿಗೆ ಬೇಯಬಾರ್ದು, ಅರ್ಧಂಬರ್ಧ ಬೆಂದಿದ್ರೆ ಸಾಕು. ನೋಡಿ, ನಾನು ತೋರಿಸಿದ್ನಲ್ಲ ಅಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನೇನು ಪುಡಿ ಮಾಡಿಕೊಂಡೆ ಆ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಾನು ಮಾಡಿಕೊಂಡಂತಹ ಅಷ್ಟು ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ 1-2-3 ನಿಮಿಷ ಬೇಯಿಸ್ಕೊಳ್ತೀನಿ. ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕುದಿಯುವಾಗ
ಒಂದು ಸ್ವಲ್ಪ ತರಕಾರಿನ ಬೇಯಿಸ್ಕೊಳ್ತೀನಿ. ನೀವು ಹಾಗೇ ನೀರಿನಲ್ಲಿ ತರಕಾರಿನ ಬೇಯಿಸ್ಕೊಂಡು ಆನಂತರ ಈ ರೀತಿ ಒಗ್ಗರಣೆಗೆ ಸೇರಿಸ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ನಾನು ಬೇಯಿಸುವಾಗ ಮಸೂರ್ ದಾಲು ಮತ್ತು ಅಕ್ಕಿನ ಬೇಯಿಸುವಾಗ ಬೇಕಿದ್ದರೆ ಹಾಕ್ಕೊಂಡು ಬೇಯಿಸ್ಕೋಬೋದು ಕಲ್ಲುಪ್ಪನ್ನ. ನಾನು ಇವಾಗ ಒಟ್ಟಿಗೆ ಇದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಕೊಳ್ತೀನಿ. ನೋಡಿ, ಇದು ಒಂದು 3-4 ನಿಮಿಷ ಬೇಯಬೇಕು. ಬೆಂದಾಗ ತರಕಾರಿನೂ ಉಪ್ಪು ಹುಳಿ ಖಾರನ ಹಿಡ್ಕೊಳ್ಳುತ್ತೆ. ಆನಂತರ ನಾವು ಬೇಯಿಸ್ಕೊಂಡಿರೋಂತಹ ಮಸೂರ್ ದಾಲು ಮತ್ತು ಅಕ್ಕಿ ಹಾಗೆಯೇ ಕಡಲೆಕಾಯಿ ಬೀಜ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಇದನ್ನು ನೈವೇದ್ಯಕ್ಕೂ ಬಳಸ್ಕೊಳ್ತಾರೆ, ನೈವೇದ್ಯಕ್ಕೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ಗಿನ್ನ ಡಿಫ್ರೆಂಟಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಆನಂತರ ಒಂದು 5-6 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಕದಂಬಮ್ ರೆಡಿಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.